ನೀವು ಅಬ್ಸರ್ವ್ ಮಾಡಿದ್ದೀರಾ, ಯಾವುದೋ ಬಿಗ್ ಡೇ ಇರುತ್ತೆ ಅಥವಾ ಫಂಕ್ಷನ್ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಸಡನ್ನಾಗೆ ಅಂದ್ಕೊಳ್ತೇನೆ ಪಿಂಪಲ್ಸ್ ಬಂದ್ಬಿಡುತ್ತೆ. ಸೊ ಆವಾಗ ಮೇಕಪ್ಪಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಥವಾ ಟ್ರೀಟ್ಮೆಂಟ್ ತೊಗೊಳಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅದು ಸ್ಕಿನ್ನನ್ನು ಟ್ರೈ ಮಾಡುತ್ತೆ. ಇದನ್ನು ಟ್ರೀಟ್ ಮಾಡೋಕ್ಕೆ ಬೆಟರ್ ವೇ ಹೇಳ, ಯೂಸ್ ನವಾಲಜಿ ಸ್ಪಾಟ್ ಕರೆಕ್ಟರ್. ಇದು ತುಂಬಾ ಲೈಟ್ ವೇಟ್ ಇದೆ, ನಾನ್ ಕ್ಲಾಗಿಂಗ್, ಹಾಗೆ ಡರ್ಮಟಾಲಜಿಸ್ಟ್ ಡೆವಲಪ್ಡ್ ವಿತ್ TT2 ಟೆಕ್ನಾಲಜಿ. ಅಂದರೆ ಥೈಮಾಲ್ ಹಾಗೂ ಟರ್ಪಿನ್ಯಾಲ್ ಇರೋದ್ರಿಂದ ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾನ ಫೈಟ್ ಮಾಡಿ ಸ್ಕಿನ್ನನ್ನು ಜೆಂಟಲ್ ಆಗಿ ಸೂದ್ ಮಾಡುತ್ತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಯೂಸ್ ಮಾಡೋದು ಈಸಿ. ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಆಕ್ನೆ ಮಾರ್ಕ್ ಮೇಲೆ ಬೆರಳುಗಳನ್ನೇ ಯೂಸ್ ಮಾಡಿಕೊಂಡು ಹಚ್ಕೊಳ್ಬೋದು. ಬೇಗ ಡ್ರೈ ಆಗುತ್ತೆ, ಯಾವುದೇ ಕಾರಣಕ್ಕೂ ಬರ್ನ್ ಆಗಲ್ಲ, ಆ್ಯಂಡ್ ಈಸಿನೂ ಅನ್ಸುತ್ತೆ ಪ್ರಾಸೆಸ್. ನಾನು ಇದನ್ನು 3 ದಿನ ಟ್ರೈ ಮಾಡಿದೆ ಆ್ಯಂಡ್ ನನ್ನ ಆಕ್ಟಿವ್ ಆಕ್ನೆ 3 ಡೇಸ್ ಅಷ್ಟರಲ್ಲಿ ಫುಲ್ ಚೇಂಜ್ ಆಗಿತ್ತು. ಆಬ್ವಿಯಸ್ಲಿ ಇಟ್ ವಿಲ್ ಟೇಕ್ ಟೈಮ್ ಫುಲ್ಲು ಹೋಗೋದಕ್ಕೆ, ಬಟ್ ಐ ವಾಸ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ನಿಮಗೂ ಅಷ್ಟೇ ಸೆನ್ಸಿಟಿವ್ ಹಾಗೆ ಆಕ್ನೆ ಪ್ರೋನ್ ಸ್ಕಿನ್ ಇದ್ದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಆ ಒಂದೇ ಒಂದು ಆಕ್ನೆ ಸ್ಪಾಟ್ ನಿಮ್ಮ ಗ್ಲೋನ ಸ್ಟೀಲ್ ಮಾಡೋಕ್ಕೆ ಬಿಡಬೇಡಿ. ಸೊ ಟ್ರೈ ಮಾಡಿ, ಹೇಗೆ ಅನಿಸ್ತು ಅಂತ ನೀವು ಹೇಳ್ಬೋದು. ಬೈ.